ಅಣ್ಣ ಈ ಕಡೆ ಬಾ. ಆಯ್ತು 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 ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು. ಅಣ್ಣ ಹಿಂದೆ ಬರೋಣ. ನಡ್ರಪ್ಪ ಹಿಂದಕ್ಕೆ. ಸೈಡ್ ಬಿಡಿ. ನನಗೆ ಬರ ನೀನು ಸೆಕ್ಯೂರಿಟಿಗೆ ಅವ್ರಿಗೆ ನಮ್ಗೆ ಯಾಕೆ ಬಂದಾರ ಹೋಗಿ ಸರ್ ನೀವು ಅವ್ರಿಂದಕ್ಕೆ ಎಲ್ಲ ಉಲ್ಟಾ ಮಾಡ್ತಿರಲ್ಲ ನೀವು. ಇಲ್ಲ ಸರಿ ಅನಿಲಣ್ಣ ನೀನ್ ಬಾಣ್ಲಿ ತಲೆನೇ ಕಾಣಿಸ್ತೈತೆ. ಹಿಂದೆ ಬರ್ರಿ ಹಿಂದೆ ಬರ್ರಿ ಸರ್, ಸ್ವಲ್ಪ ಸೈಡ್ ಪೊಲೀಸ್ ಇಲ್ಲಿ ಎತ್ತಲ್ಲ ಎತ್ತಲ್ಲ ಬ್ಯಾಗ್ ಎತ್ಕೋ. ಮಹಿಳೆ ನಾವು ಮುಂದೆ ಬರಕ್ಕಿಲ್ಲ. ಅಣ್ಣ ಒಂಚೂರು ಜಾಗ ಬಿಡ್ರಣ್ಣ, ಇಲ್ಲಿ ಒಂಚೂರು ಜಾಗ ಬಿಡಿ, ಒಂದು ಫೋಟೋ ತಗೊಂಡು. ಸೈನ್ಸ್ ಅಂದ್ರೆ ಅಂತ ಹೇಳಪ್ಪ, ಭಾಷೆ ಹೇಳು. ಭಾಷೆ ಕನ್ನಡ ಬರಲ್ಲ ಮತ್ತೆ ಅದು ನೋಡು 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 ಫೋಟೋ ಏನು ಫೋಟೋ ರೇಷನ್ ಕಾರ್ಡ್, ಇನ್ಕಮ್ ದಾಖಲೆಗಳೆಲ್ಲ ಬೆಟ್ಟ ಬರ್ಬೇಕಣ್ಣ. ಅಣ್ಣ ಸ್ವಲ್ಪ ಸೈಡ್ ಬನ್ನಿ ಸರ್. ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಬರ್ತ್ ಸರ್ಟಿಫಿಕೇಟ್ ಇದೆ. ಒಂದು ಬರ್ತ್ ಸರ್ಟಿಫಿಕೇಟ್ ಎಲ್ಲ ಯಾಕೆ ಬರುತ್ತೆ ಮೂಲ ಅಲ್ಲ, ನಿಮ್ಮ ಚೆಕ್ ಲಿಸ್ಟ್ನಲ್ಲೇ ಇಲ್ವಲ್ಲ ಅದು. ಅಲ್ಲ, ನಿಮ್ಗೇನು ಆದೇಶ ಮಾಡಿದಾರಂತೆ ಯಾರೋ ಏನು ಕೇಳ್ಬೇಡಿ, ಯಾರ್ಯಾರು ಇದಾರೋ ಬರ್ಕೊಂಡು ಕೊಡಿ ಅಂತೇಳಿ. ಈಗ ಇದು ಚೆಕ್ ಲಿಸ್ಟ್ ಹಿಂದೆ ಬಾ, ಹೆಂಗೆ ಇಟ್ಕೋಬೇಡ ನೀನು. ಆನಂದ್ ಬೈ ಹಿಂದೆ ಬರ್ಬೇಕು ನೀನು. ಮೇಡಮ್ ಮುಂದೆ ಬನ್ನಿ. ಮೇಡಮ್ ಸ್ವಲ್ಪ ಮುಂದೆ ಬನ್ನಿ. ಅಣ್ಣ ಹೋಗಿ ನೀನು. ಮೇಡಮ್ ಸ್ವಲ್ಪ ಮುಂದೆ ಬನ್ನಿ. ಬೇರೆ 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 ಮುಂದೆ ಹೋಗಮ್ಮ. ಕಾರ್ಡ್ ಇಲ್ಲ. ಎಲ್ಲಿ ನೀವು ಹುಟ್ಟಿದ್ದೆಲ್ಲಿ ನೀನು? ನಿಮ್ಮ ಅಪ್ಪ ಎಲ್ಲಿ ಹುಟ್ಟಿದ್ದು? ಇದು ಬರ್ತದ ಬಾಂಗ್ಲಾ ಭಾಷೆ? ಉರ್ದು ಉರ್ದು ಅಲ್ಲಿ ಮಾತಾಡಿ. 25 साल इधर किधर 25 साल से इधर 25 साल के पीछे क्या थे इधर ಕನ್ನಡ ಮಾತಾಡ್ತಾರೆ. ನೀನು ಅವ್ರ ಭಾಷೆ ಕಿತ್ತೂರು ಅಂದ್ರೆ ಕನ್ನಡ ಚೆನ್ನಾಗಿ ಬರಬೇಕು ಆ ಯಮ್ಮನಿಗೆ. ಕಿತ್ತೂರು ಅದ ಕನ್ನಡ ಬಂದಿತ್ತಲ್ಲಮ್ಮ ಅಲ್ಲಿ. ಇಲ್ಲಿ ಕರ್ಕೊಂಬಂದು ಬಿಟ್ಟವ್ರ ಯಾರು ನಿಮ್ಮನ್ನ? ಅಲ್ಲಮ್ಮ ಇಲ್ಲಿ ಯಾರು ನಿಮ್ದ ಸೈಟ್ ಇದು? ನಿಮ್ದ ಸೈಟು ಎಷ್ಟು ದುಡ್ಡು ಕೊಡ್ತಾವ್ರಿ? ಸೈಟ್ ನೀವೇ ಮಾಡ್ಕೊಂಬಿಟ್ರ? ಸೈಟ್ ಹೆಂಗ್ ಮಾಡ್ಕೊಂಡ್ರಿ ನೀವೇ? ಇಲ್ಲಿಗೆ ಬರ್ಬೇಕು ಅಂತ ನಿಮ್ಗೆ ಹೇಳ್ತಾರ? ಜಾಗ ಟೌನ್ ಬೋಲ ಜಾಗ ಎಲ್ಲಿದೆ ಅಂತ. ತಹಶೀಲ್ದಾರ್ ಏನಪ್ಪ ನಿಮ್ಮಲ್ಲಿ ಇವ್ರನ್ನ ಮೊದಲು ಸರ್ 15 ವರ್ಷ ಇದ್ದೀರಿ ಅಂತ ಹೇಳಲ್ಲಪ್ಪ. 25 ಸರ್ವೆ ಮಾಡಿರೋದು ತೆಗಿಯೋ ಮುಂಚೆ ಒಂದು ವರ್ಷದ ಗೂಗಲ್ ಅಲ್ಲಿ ನೀನೆ ಇದೇ ಇಲ್ಲ, ಮನೆನೇ ಇಲ್ಲ.
ಇದನ್ನೆಲ್ಲ ಸರ್ವೆ ಮಾಡಿದ್ರಿ ಈಗ ಮುಂಚೆ ಸ್ಥಳ ಸರ್ವೆ ಮಾಡಿದ್ರೆ ಅಲ್ಲ ನೀವು ಮಾಡಿರ್ಲಿಲ್ವಾ ನಿಮ್ಮ ಅತಿಕ್ರಮ ಆಗಿತ್ತಲ್ಲ ಇಲ್ಲೇ ಇಲ್ಲ ನಿನ್ ಮನೆ ಗೂಗಲ್ ಮ್ಯಾಪ್ ಅಲ್ಲಿ 1 ವರ್ಷದಿಂದ ಮಾಡಿ ಕಟ್ಟೇ ಇಲ್ಲ ಮನೆಯಲ್ಲಿ ಅವ್ರು ನೋಡಿದೆ 15 ವರ್ಷ ಅಂತೀಯಲ್ಲ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ನಿನ್ಗೆ ಎಷ್ಟು ವಯಸ್ಸು ಈಗ 24 ಅಂದ್ರೆ ಮದುವೆ ಎಷ್ಟಕ್ಕಾಗಿತ್ತು ಇನ್ನು 15 ವರ್ಷ ಬರಬೇಕು ಅಂದ್ರೆ 25 ವರ್ಷಕ್ಕೆ ಮದುವೆ सर हमारे हस्बैंड यहीं से 25 साल से 25 साल से हैं हस्बैंड हमारे ಹಸ್ಬೆಂಡ್ मैं शादी होती है 6-7 साल ಬೇರೆ ಕಡೆಯಿಂದ ಬೇರೆ ಕಡೆಯಿಂದ ಇಲ್ಲಿ ಏನಂತ ನಿಲ್ಸಿ ಮಾಡ್ತಾ ಇದ್ದಾರೆ ಇಲ್ಲಿರೋರೆಲ್ಲ ಓಡಾಡ್ಬಿಟ್ಟವ್ರೆ ಅದೇ ಎಲ್ಲಿರೋದು ಎಲ್ಲಮ್ಮ ಬರೀ ಕಾಣುತ್ತೆ ಅಷ್ಟೇ ಅಲ್ಲಿ ಹೋಗಕ್ಕಾಗಲ್ಲ ಬಾಣ ಹಿಂಗೆ ಬೇಡ ಬನ್ನಿ ಮಂಡ್ಯಗೆ ಸೇರ್ಸ್ಬಿಟ್ಟಾಗ ಅಲ್ಲಿ ಹಳ್ಳಿ ಇದೆ ಹಳ್ಳಿ ತುಂಬಿಟ್ಟವ್ರೆ ಮೊನ್ನೆ ನಾವು ಸ್ವಲ್ಪ ಪ್ರೊಟೆಸ್ಟ್ ಬಂದಾಗ ಸೀಲ್ ಬಿಟ್ಬಿಟ್ಟಾಗ ಅಣ್ಣ ಈ ಕಡೆಗೆ ಅವ್ರು ಬಿಡೋದು ಅದ್ರದ್ದೊಂದು ಒಂದೇ ವಾಸ್ತವಿಕ ಹೇಳ್ತೀನಿ ನೋಡೋಣ ಇದೆಲ್ಲವೂ ಕೂಡ ಕಂದಾಯ ಇಲಾಖೆ ಸೇರಿರೋದು ಇದು ಕೂಡ ಸರ್ಕಾರಿ ಜಾಗ ಇಲ್ಲಿಂದ ಅವಕಾಶ ಕೊಡ್ತಾರೆ ಎಲಿಜಿಬಿಲಿಟಿ ಇಲ್ದಿದ್ದು ಮಾತಾಡ್ತೀರಾ ನೀವ್ ಹೇಳ್ತಾ ಇದ್ರಲ್ಲ ಈಗ ಪೆಂಡಿಂಗ್ ಇದೆ ಅಂತಂದ್ರೆ ಒಟ್ಟು ಸರ್ಕಾರಿ ನಿಮ್ ಸಂಬಂಧ ಇಲ್ಲ ಹೋಗ್ಲಿ ಸರ್ಕಾರಿ ಜಾಗ ಜಿಬಿ ಆದ್ರೆ ಸರ್ಕಾರಿ ಜಾಗ ಅಲ್ಲ ಇದು. ಮಾಡ್ತೀರಾ ಈಗ ಜಿಬಿಎ ಕೊಟ್ಟಿರೋದು ಒಂದು ಭಾಗ ಅಶೋಕಣ್ಣ ಜಿಬಿಎ ಕೊಟ್ಟಿರೋದು ಒಂದು ಭಾಗ ಆದ್ರೆ ಇದು ಬಿಟ್ಟು ಸರ್ಕಾರದ್ದು ಕಂದಾಯ ಇಲಾಖೆ ಹುಷಾರಪ್ಪ ಅಲ್ಲಿ ಎಲ್ಲರಿಗೂ ಪ್ಯಾನ್ ಕಾರ್ಡ್ ಐತೆ ಪ್ಯಾನ್ ಕಾರ್ಡ್ ಐತೆ ಮುಂದೆ ಆಂಧ್ರ ಆಂಧ್ರಾಗ ಯಾವಾಗ ಬಂದ್ರಿ ನಿಮ್ಮಪ್ಪ ಇದರ ಆಂಧ್ರ ಆಂಧ್ರನೇ ಇಡು ಬೀಚ್ ಬಸ್ಸಸ್ ಅಲ್ಲೋ ಆಂಧ್ರ ಎಷ್ಟು ಕಾನಾಕ ಏನ್ ಮಾಡ್ತೀಯ ಊಟಕ್ಕೆ ಏನ್ ಕೊಡ್ತಾರೆ ಏನ್ ಮಾಡ್ತೀಯ ಇಲ್ಲ ಟ್ರಾಕ್ಟರ್ ಎಲ್ಲ ಐತೆ ಇಲ್ಲಿ ಇಲ್ಲಿ ಅಗ್ರಿಕಲ್ಚರ್ ಯಾವ್ದು ಇಲ್ಲಲ್ಲಪ್ಪ ಟ್ರಾಕ್ಟರ್ ಮಾಡಕ್ಕೆ ಇಲ್ಲಿ ಯಾರ್ದು ಓನರ್ ಯಾರು फकीरा सर मंगले ने भी जाती कामा को भी जाती मंगले ने भी जाती ನೀನ್ ಕರೆಕ್ಟ್ ಆಗಿ ಹೇಳ್ತಾ ಇದೀಯ आप सच बोल रहे हो मंगले ने भी जाती सर काम को भी जाती मंगले ने भी जाती कामा को काम को भी जाती मंगने वाले हमें 20-25 साल हो गए यहाँ गाँव को यहाँ थे हमें आपका बाप किधर के माँ बाप आपका उम्र क्या है 25 साल हो गए 25 साल हो गया 5 वर्ष रहने के टाइम आया क्या इधर हमारे बचपन से हमारे बड़े भाई भी यहाँ जाते थे 25 ವರ್ಷ ಕನ್ನಡ 25 ವರ್ಷ 25 ಇಯರ್ಸ್ ಕನ್ನಡ ಬರಲ್ಲಂತೆ 25 ಇಯರ್ಸ್
ಶ್ರೀಕಾನಯ್ಯ ಅವ್ರನ್ನೆಲ್ಲ ಮಕ್ಕಳನ್ನ ಎಲ್ಲಿ ಸ್ಕೂಲ್ ಕಳಿಸ್ತೀಯ? क्या चाहिए? कितना लोग है आप? ये आंध्र से आने वाला कितने हैं? आपके साथ आंध्रा कितना आदमी आया था? बहुत जन। पेनगोंडा ना आंध्रा किधर? पेनगोंडा उधर रेशन तेलुगु में मतलब नियर गवर्नमेंट स्कूल टिपू नगर टिपू सर्कल ಟಿಪ್ಪು ಸರ್ಕಲ್ ಇದರ ಪ್ರಕಾರ ಅವರಿಗೆ 25 ವರ್ಷ ವಯಸ್ಸು. ಅವ್ರ ಪ್ರಕಾರ ಊಟಕ್ಕೆ ಬಂದಿರ್ತಾರೆ ನಾನು ಅದೆಷ್ಟು ಫ್ರಾಡ್ ಆಯ್ತಂದ್ರೆ ಅದನ್ನು ವೆರಿಫಿಕೇಶನ್ ಮಾಡಿಸ್ಬೇಕು. ಆರಾಮ್ ಸೆ ಆತರ ಬೀಳ್ಬೇಡಿ, ಆರಾಮ್ ಸೆ ನಾನು ಇರ್ತೀನಿ. ಇನ್ನ ನಿಮ್ಮ ಪ್ರಶ್ನೆಗಳಿಗೆಲ್ಲ ನಾನು ಕೇಳ್ತೀನಿ. ಇಲ್ಲ ಕೂಲು ಇನ್ನ ಹಿಂದೆ ಹೋಗಿ ಸ್ವಲ್ಪ ಮೊಬೈಲ್ ಇಟ್ಕೊಂಬ ಮೊದಲು ನಾನು ಚೂರು ಸ್ಟ್ಯಾಂಡ್ ಹಾಕೊಳ್ಳಿ. ಸ್ಟ್ಯಾಂಡ್ ಎಲ್ಲ ಗಾಡಿಯಲ್ಲಿ ಸರ್, ಆಯ್ತು ಬಿಡ. ಗಾಡಿಯಲ್ಲಿ ನಿಧಾನ ಕಿರಣ್ ಯಾರಿಗಾನ ಬೇರೆಯವ್ರು ಕೊಡ್ರಿ, ನೀನು ಅವ್ರ ಕೈ ಕೊಟ್ಬಿಡಮ್ಮ. ನಿಂದು ಎಲ್ಲ ನಾನು ಹಿಡ್ಕೊತಾನೆ ಬಿಡಮ್ಮ. ನಿನ್ನ ಕಷ್ಟ ಬಯೋಗ್ರಫಿ ಅಲ್ಲ ಇದು. ಒಂದೇ ನಿಮಿಷ ತಾಳ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಈ ಟೋಪಿ ಸರ್ಕಾರ ಇಷ್ಟು ದಿನ ಕರ್ನಾಟಕದ ಕನ್ನಡಿಗರಿಗೆ ಟೋಪಿ ಹಾಕಿ ಇವತ್ತು ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬಂದ ಮೇಲೆ ಕರ್ನಾಟಕ ಮಿನಿ ಬಾಂಗ್ಲಾದೇಶಗಳ ಹಬ್ ಆಗ್ತಾ ಇದೆ. ನಾವು ಸರ್ವೆ ಮಾಡಿದ್ದೀರಿ. ನಾನು ಇಲ್ಲಿ ಬರೋಕ್ಕೆ ಮುಂಚೆ ನಮ್ಮ ನಾಯಕರುಗಳೆಲ್ಲ ಇಲ್ಲೆಲ್ಲ ಇದ್ದಾರೆ, ತಮೇಶ್ ಗೌಡ ಎಲ್ಲ ಸರ್ವೆ ಮಾಡಿದ್ರಿ ಕಳೆದ ಕೂಡ. ಇವಾಗ ನಾನು ಮಾತಾಡಿಸ್ದೆ ಮಾತಾಡ್ಸಲ್ಲ. ಆಂಧ್ರ ಅದೇ ಊರು ಪೆನಗೊಂಡ ಎಷ್ಟಮ್ಮ ಅಂದ್ರೆ 28 ವರ್ಷ ಅಂತ. 2 ವರ್ಷಕ್ಕೆ ಹೆಂಗ್ ನಡ್ಕೊಂಡ್ ಬಂದ್ಬಿಟ್ಲಿ ಇಲ್ಲಿಗೆ? ಸಾಧ್ಯನಾ? ಇದು ಏನಾನ ಒಳ ಉಳೋ ಜಾಗ ಆಯ್ತಾ ಇಲ್ಲಿಲ್ಲನ? ಒಳ ಉಳೋ ಜಾಗ ಆಯ್ತಾ ಇಲ್ಲ ನನ್ನ ಅಂದ್ರೆ ಅಪ್ಪಟ ಸುಳ್ಳು. ನಾನು ಬರ್ತಾ ಇದ್ದೀನಿ, ನಾನು ಮತ್ತು ಚಲವಾದಿ ಮತ್ತು ನಮ್ಮ ಅಶ್ವಥ್ ನಾರಾಯಣ ನಾವು ಬರ್ತಾ ಇದ್ದೀರಿ ಅಂತ ಗೊತ್ತಾದ ತಕ್ಷಣನೇ ನೆನ್ನೆ ಇಲ್ಲಿ ಬಂದು ಮುಖಂಡರುಗಳೆಲ್ಲ ಈ ರೇಷನ್ ಕಾರ್ಡ್ ಮಾಡಿಕೊಡ್ತಾರಲ್ಲ, ಈ ಗುಡ್ಸ್ಲಾಕ್ನಲ್ಲ ವಾಸಿಂ ಅವರೆಲ್ಲ ಬಂದು ಯಾರು ಇಲ್ಲಿ ಮನೆ ಇದ್ದರು ಅವ್ರನ್ನೆಲ್ಲ ಆಚೆ ಕಡೆ ತಗೊಂಡೋಗಿ ಇಟ್ಟಿದ್ದಾರೆ. ಮತ್ತು ಸುತ್ತಮುತ್ತ ಇರೋವಂಥ ಟ್ಯಾನಿ ರೋಡು, ಇಲ್ಲಿ ಟಿಪ್ಪು ನಗರ, ಈ ಕಡೆ ಬೇರೆ ಬೇರೆ ಏರಿಯಾಗಳಿಂದ ಯಾರಿಗೆ ಸ್ವಲ್ಪ ಕನ್ನಡ ಬರುತ್ತೋ ಅವ್ರನ್ನೆಲ್ಲ ಕರ್ಕೊಂಡು ಅವ್ರ ಆಧಾರ್ ಕಾರ್ಡು, ಅವ್ರ ರೇಷನ್ ಕಾರ್ಡ್ ತಂದು ಇಲ್ಲಿ ನಿಲ್ಲಿಸಿದ್ದಾರೆ. ಆಮೇಲೆ ಅವ್ರು ಯಾರೋ ಸರ್ಫರಾಜ್ ಖಾನ್ ಅಂತೆ ಮನೆ ದುಡ್ಡು ಹೊಡೆದು ಅವ್ರು ಬಂದು ಹೇಳಿದ್ದಾರೆ ಅಧಿಕಾರಿಗಳಿಗೆಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ ಅವ್ರಿಗೆಲ್ಲ ಆವಾಜ್ ಬಿಟ್ಟು ಹೋಗಿದಾರಂತೆ. ಇದ್ದವ್ರು ಹೇಳಿದ್ದು ಯಾವ್ರೆ ಎಲ್ಲ ಸ್ಥಳೀಯರೇ ಅಂತ ಬರ್ಕೊಬೇಕು, ಯಾರನ್ನೂ ಕ್ವಶನ್ ಮಾಡಬಾರ್ದು, ಅವರೆಲ್ಲ ನಮ್ಮವರು ಅಂತ ಹೇಳ್ಬಿಟ್ಟು ಹೋಗಿದ್ದಾರಂತೆ. 160 ಜನ ಇದ್ದಿದ್ದು. ಮಾಧ್ಯಮದ ವರದಿನೂ ಇದೆ, ನನ್ನ ಹತ್ರ ತಹಸೀಲ್ದಾರ್ ವರದಿನೂ ಇದೆ, ಎಲ್ಲ 160 ಜನ ಇದ್ದಿದ್ದು. ಈಗ ಅಧಿಕಾರಿನ ಕೇಳಿದೆ ಎಷ್ಟಪ್ಪ ಅಂತ, ನಮ್ಮ ಜೆಸಿನ ಕೇಳಿದೆ. ಜೆಸಿ ಹೇಳ್ತಾರೆ 280 ಔಟ್ ಇದೆ ಅಣ್ಣ ಅಂತ. ಇನ್ನೆಷ್ಟು ಕೋತೈತೆ ಅಂತ ಹೇಳಿದೆ. ಹೋಗ್ಬೋದಣ್ಣ 400 ಅವ್ರದ್ದು. ಅಂದರೆ ಈ ಸಂತೆಯಲ್ಲಿ 160 ಸಂತೆಯಲ್ಲಿ 400 ಜನಕ್ಕೆ ಅಕಾಮಿಡೇಟ್ ಮಾಡುವಂಥ ಕುತಂತ್ರವನ್ನು ಸಿದ್ದರಾಮಯ್ಯನವರು, ಜಮೀರ್ ಅಹಮದ್ ಅವರು ಮಾಡ್ತಾ ಇದ್ದಾರೆ. ನಾವು
ನಮ್ಮ ಮುಖ್ಯ ಪ್ರಶ್ನೆ ಇಲ್ಲಿ ಇವರ ಸಿಟಿಸನ್ಶಿಪ್, ಇವರ ಸಿಟಿಸನ್ ಯಾರು, ಇವರು ಎಲ್ಲಿಂದ ಬಂದರು, ಯಾವಾಗ ಬಂದರು? ನನ್ನ ಹತ್ರ ದಾಖಲೆ ಇದೆ ನೋಡಿ. ಇದು 1 ವರ್ಷದ ಹಿಂದೆ ತೆಗೆದಿರೋಂಥ ಗೂಗಲ್ ಮ್ಯಾಪ್. ಗೂಗಲ್ ಸುಳ್ಳು ಹೇಳ್ತೈತ? ಇಡೀ ಇಂಡಿಯಾಗೆ, ಇಡೀ ಪ್ರಪಂಚಕ್ಕೆ ಇರೋದು ಒಂದೇ ಗೂಗಲ್. ಇದು ಸುಳ್ಳು ಹೇಳ್ತೈತ? ಇದರಲ್ಲಿ ನೋಡಿ ಎಲ್ಲ ಗ್ರೀನ್ 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 ಇದೆ. ಇವಾಗ ಈ ಲೇಟೆಸ್ಟ್ ತೆಗ್ದಿದ್ದೀರಿ ಎಲ್ಲ ರೆಡ್ 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 ಆಗ್ಬಿಟ್ಟಿದೆ. ಅಂದ್ರೆ ಇವರೆಲ್ಲ ಬಂದು 6 ತಿಂಗಳು ಆಗಿಲ್ಲ, 1 ವರ್ಷದೊಳಗಡೆ ಅಷ್ಟೇ ಇವರೆಲ್ಲ. ಇವ್ರಿಗೆಲ್ಲ ಎಲೆಕ್ಟ್ರಿಕ್. ಈಗ ಈ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅನಾಥರೈಸ್ ಮನೆಗೆ ಕೊಡಲ್ಲ, ಅವ್ರನ್ನೆಲ್ಲ ಬಗ್ ಬಡ್ದ್ಬಿಡ್ತೀನಿ ಅಂದರು. ಬಗ್ ಬಡ್ತೀನಿ ಅಂತ ಹೇಳಿದ್ರು. ಅನಾಥರೈಸ್ ಮನೆಗಳು ಯಾರ್ಯಾರು ಫ್ಲಾಟ್ಗಳು ಕಟ್ಟಿದ್ದಾರೆ ಅವ್ರಿಗೆ ಮನೆ ಕೊಡ್ತಾ ಇಲ್ಲ. ಸುಮಾರು 4 ಲಕ್ಷ ಜನ ಕರ್ನಾಟಕದಲ್ಲಿ ಮನೆಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲದೆ ಬದುಕ್ತಾ ಇದ್ದಾರೆ. ಟೆಂಪರವರಿ ಕನೆಕ್ಷನ್ನೇ ಇಲ್ಲ, ಬ್ಯಾಟ್ರಿ ಕ್ಯಾಂಡ್ಲಲ್ಲಿ ಉರಿಸ್ಕೊಂಡು ಮಾಡ್ತಾ ಇದ್ದಾರೆ. ಯಾರು? ಈ ರಾಜ್ಯದ ಸಿಟಿಸನ್ಸ್, ಟ್ಯಾಕ್ಸ್ ಪೇಯರ್ಸ್. ಅವ್ರು ಕರೆಂಟ್ ಕೊಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇಲ್ಲಿ ಹಂಗೆ ಕರೆಂಟ್ಗಳು ಅಂದ್ಬಿಡ್ತು. ಅದು ಏನು ಲೈನು? ಪ್ಲಾಸ್ಟಿಕ್ ಲೈನ್ ಎಳೆದ್ಬಿಟ್ಟಿದ್ದಾರೆ ನೋಡಿ, ಎಲ್ಲ ಪ್ಲಾಸ್ಟಿಕ್ ಲೈನ್ ಎಳೆದಿರ್ತಾರೆ. ಕೇಬಲ್ ಕಾಸ್ಟ್ಲಿ. ಅಂದರೆ ಯಾರು ನೆಂಟ್ರು ಇವರೆಲ್ಲ? ಸಿದ್ದರಾಮಯ್ಯ ನೆಂಟ್ರ ಇವರೆಲ್ಲ? ಬಾಂಗ್ಲಾದೇಶದಿಂದ ಬಂದವ್ರಿಗೆ ಆಂಧ್ರದಲ್ಲಿ ಬರ್ತಾರೆ, ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನು ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಈಗಾಗಲೇ ಡ್ರಗ್ ಹಾವಳಿಯಿಂದ ಕರ್ನಾಟಕ, ಬೆಂಗಳೂರು ಸಾಯ್ತಾ ಇದ್ದೀರಿ. ನಾವೆಲ್ಲ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಪೊಲೀಸರೇ ಡ್ರಗ್ ಮಾರೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಸುಮಾರು 130 ಜನ ಪೊಲೀಸರು ಡ್ರಗ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. 130 ಜನ. ಮಂಗಳೂರು ಒಂದರಲ್ಲೇ, ಒಂದೇ ಒಂದು ಡಿಸ್ಟಿಕಲ್ಲಿ 130 ಜನ ಜೈಲಲ್ಲಿದ್ದಾರೆ ಪೊಲೀಸರು. ಆ ಪರಿಸ್ಥಿತಿ ಇಲ್ಲಿ ನಾವು ಹುಡ್ತಾ, ಅದೇನೋ ಬೆಂಗಳೂರು ಅಂತೀರಿ, ಎಲ್ಲಿ ಹುಡ್ತೈತೆ? ದಿನ ಹುಟ್ಟೋದು ಬಾಂಗ್ಲಾ, ದಿನ ಒಂದೊಂದು ಕಾಲೋನಿಯಲ್ಲಿ ಬಾಂಗ್ಲಾಗಳು ಹುಡ್ತಾ ಇದ್ದಾರೆ. ಇಲ್ಲಿ ಅವ್ರಿಗೆಲ್ಲ ಜಾಬ್ ಎಲ್ಲಿದೆ? ನಾನು ಹೇಳೋದು, ಅವರೆಲ್ಲ ಏನು ಕೆಲಸ ಮಾಡ್ತಾರೆ? ಇವರೆಲ್ಲ ಯಾರು ಅನ್ನ ಕೊಡ್ತಾ ಇದ್ದಾರೆ ನೋಡಿ. ಅವಾಗೆ ಬಂದು ಯಾವನ ಅನ್ನ ರೆಡಿ ಮಾಡ್ತಾ ಇದ್ದಾನೆ, ದೊಡ್ಡ ದೊಡ್ಡ ಪಾತ್ರೆ ತಂದುಬಿಟ್ಟು ಕೂತ್ಕೊಂಡು ಅವ್ರಿಗೆಲ್ಲ ಊಟ ರೆಡಿ ಮಾಡ್ತಾ ಇದ್ದಾನೆ. ಯಾರವನು? ಇವ್ರಿಗೇನು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ? ಯಾರು ಜಾಬ್ ಕೊಟ್ಟಿದ್ದಾರೆ ಇವ್ರಿಗೆ? ಏನೂ ಇಲ್ಲ, ಗೊತ್ತಿಲ್ಲ. ನಮ್ಮ ಅಧಿಕಾರಿನ ಕೇಳಿದೆ, ಆ ಲಿಸ್ಟಲ್ಲಿ ಬರೆದಿದ್ದಾರೆ. ಇಲ್ಲಪ್ಪ ಕೂಡ ಇದ್ರಲ್ಲಿ ನೋಡಪ್ಪ, ಅವ್ರು ಎಷ್ಟು ಕಳ್ಳರಿದ್ದಾರೆ ನಮ್ಮ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ, ಬರ್ತ್ ಸರ್ಟಿಫಿಕೇಟೇ ಇಲ್ಲ. ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಐಡೆಂಟಿಫೈ ಹೆಂಗೆ ಮಾಡ್ತೀರ ರೀ ನೀವು? ಇದು ನೋ ಬರ್ತ್ ಸರ್ಟಿಫಿಕೇಟೇ ಇಲ್ಲ, ಎಲ್ಲಿ ಹುಟ್ಟಿದ್ರು ಅಂತ. ಆಧಾರ್ ಕಾರ್ಡ್ ಎಲ್ಲಿಂದು, ರೇಷನ್ ಕಾರ್ಡ್ ಇಲ್ಲಿಂದ ಅಲ್ಲೇ ಅಲ್ಲ. ಸುಮಾರು 600 ಕೋಟಿ ಬೆಲೆ ಬಾಳುವಂಥ ಜಮೀನಿದು. ಇದನ್ನ ಸಿದ್ದರಾಮಯ್ಯನವರು ಯಾವ ಕಾನೂನು ಅಡಿಯಲ್ಲಿ ಈ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರೆ? ಇದು ಕೊಡಲ್ಲ ಎಲ್ಲ ನಮ್ದು 13,000 38 ಎಲ್ಲ ನಮ್ಮ ಎಲ್ಲ ಇದು ನೀವು ಕೊಟ್ಟಿದ್ದಲ್ಲ. ಮನೆಗೆ ಹೋಗು. ನಮ್ಮ ಫ್ಲಡ್ ಆದಾಗ ಕರ್ನಾಟಕದಲ್ಲಿ ಮೊನ್ನೆ 6 ತಿಂಗಳಿಂದ ಫ್ಲಡ್ ಆಯಿತು. ಫ್ಲಡ್ ಆಗಿ ಮನೆಗಳು ಬಿದ್ದೋಗಿ 13,000 ಮನೆಗಳು ಬಿದ್ದೋಗಿದೆ. ಫ್ಲಡ್ ಆದಾಗ 13,000 ಮನೆ ಬಿಟ್ಟೋಗಿದೆ. ಅವ್ರಿಗಿನ್ನ ಸೂರಿಲ್ಲ. ಯಾರೋ ನಮ್ಮ ಕರ್ನಾಟಕದವರು, ನಮ್ಮ ರೈತರು ಮಕ್ಕಳು ಅವರೆಲ್ಲರೂ, ಅವ್ರಿಗೆ ಸೂರಿಲ್ಲ. 2,400 ಶಾಲೆಗಳ ಶೀಟ್ಗಳೇ ಎದ್ದೋಗ್ಬಿಟ್ಟಿದೆ. 2,400 ಶಾಲೆಗಳ ಶೀಟೇ ಇಲ್ಲ. ಮರದ ಕೆಳಗಡೆ ಪಾಠ ಮಾಡ್ತಾವ್ರೆ. ಇವ್ರ ಯೋಗ್ಯತೆಗೆ ಅದನ್ನು ಕಟ್ಕೊಡಕ್ಕಾಗಲ್ಲ. ಇಲ್ಲಿ ಇವ್ರಿಗೆ ಪಟಾಪಟ್ ಅಂತೇಳಿ 2 ದಿನದಲ್ಲಿ ಅದು ಮಲ್ಟಿ ಸ್ಟೋರ್ ಬಿಲ್ಡಿಂಗು ಏನು ತೋರಿಸ್ತರು, ಬಾಂಬೆ ಥರ ಇದೆ. ಹೊಸ ವರ್ಷಕ್ಕೆ ಈ ಬಾಂಗ್ಲಾದೇಶದವ್ರಿಗೆಲ್ಲರಿಗೂ ಹೊಸ ವರ್ಷಕ್ಕೆ ಗಿಫ್ಟು. ನಮಗೆಲ್ಲ ಕರ್ನಾಟಕದ ಕನ್ನಡಿಗರಿಗೆ ಏನು ಕೊಡ್ತೀರಾ ನೀವು? ಚಿಪ್ ಕೊಡ್ತಾ ಇದ್ದೀರಾ ಕನ್ನಡಿಗರಿಗೆಲ್ಲ. ಚಿಪ್ಪು, ಬಾಂಗ್ಲಾದೇಶದವ್ರಿಗೆಲ್ಲ ಕಪ್ಪು. ಇದು ಇವತ್ತು ನಮಗೆ ನೋವಾಗ್ತಾ ಇರೋವಂಥದ್ದು.
ಈಗಾಗಲೇ ಬೆಂಗಳೂರಲ್ಲಿ ಕ್ರೈಮ್ ಆಗಿ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಕ್ರೈಮ್ ಸೆಂಟರ್ಸ್ ಆತತೆ. ಡಾನ್ಗಳು ಉತ್ಪತ್ತಿ ಆಗ್ತಾರೆ ಇಲ್ಲೆಲ್ಲರೂ ಕೂಡ. ಟೆರರಿಸ್ಟ್ಗಳು ಬರ್ತದೆ, ಸ್ಲೀಪರ್ ಸೆಲ್ಸ್ ಬರ್ತಾರೆ ಇಲ್ಲಿ. ಒಬ್ಬೊಬ್ಬ ಸ್ಲೀಪರ್ ಸೆಲ್ನ ಹಿಡಿಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. NIA ಕರೆಕ್ಟ್ ಅನ್ನಪ್ಪ, NIA. ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಇದು ಅವರ ಸಿಟಿಸನ್ಶಿಪ್ ಅನ್ನ ನಮ್ಮ ಸರ್ಕಾರ ಮಾಡಕ್ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಬಿಟ್ರೆ ಸಿದ್ದರಾಮಯ್ಯನವರು ಅವ್ರು ಮೊದಲೇ ಟೋಪಿ ಹಾಕೊಂಡವ್ರೆ. ಕರ್ನಾಟಕ ಜನಕ್ಕೆ ಟೋಪಿ ಹಾಕ್ಬಿಡ್ತಾರೆ. ಈಗಾಗಲೇ ಡೈರೆಕ್ಷನ್ ಬಂದಿದೆ ಇವರೆಲ್ಲರಿಗೂ ಜನವರಿ ಒಳಗಡೆ. ಯಾಕಂದ್ರೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಈಗಾಗಲೇ ಡೈರೆಕ್ಷನ್ ಕೊಟ್ಬಿಟ್ಟವ್ರೆ. ಒಂದು ಟ್ವೀಟ್ಗೆ ಇಡೀ ಸರ್ಕಾರ ಮಂಡಿ ಊರಿದೆ. ಇದು ಕೇರಳ ಸರ್ಕಾರಕ್ಕೆ ಮಂಡಿ ಊರಿದೆ ಕರ್ನಾಟಕ ಸರ್ಕಾರ. ಇದಾದ್ಮೇಲೆ ಪಾಕಿಸ್ತಾನ ಅವರು ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ಡೆಮಾಲಿಷನ್ಗೆ ಪಾಕಿಸ್ತಾನ ಅಂದ್ರೆ ಲಿಂಕ್ ಹೆಂಗಿದೆ ಇಲ್ಲಿಂದ. ಈಗ ಪಾಕಿಸ್ತಾನದ ಫಾರಿನ್ ಅಫೇರ್ ಮಿನಿಸ್ಟರ್ಗೆ ಇಲ್ಲಿ ಡೆಮಾಲಿಷನ್ ಆಗಿರೋದು ಹೆಂಗೆ ಗೊತ್ತಾಯ್ತು? ಇಲ್ಲಿರೋ ಯಾರೋ ಸ್ಲೀಪರ್ ಸೆಲ್ ಫೋನ್ ಮಾಡಿರ್ತಾನೆ, ಇಲ್ಲಿರೋ ಯಾವ ಟೆರರಿಸ್ಟು ಫೋನ್ ಮಾಡಿರ್ತಾನೆ. ಹೆಂಗೆ ಸಾಧ್ಯ? ಪಾಕಿಸ್ತಾನಕ್ಕೆ ಇಷ್ಟು ಬೇಗ ಹೊಡೆದಿದ್ದು ಒಂದೇ ದಿನಕ್ಕೆ ಮೆಸೇಜ್ ಹೋಗ್ತೈತೆ ಅಂದ್ರೆ ಇಲ್ಲಿ ಟೆರರಿಸ್ಟ್ ಇದ್ದಾರೆ, ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ. ಕೇರಳದ MP ಬರ್ತಾನೆ ಒಬ್ಬ, ಯಾರೋ ಮುಸ್ಲಿಂ, ಅವನ್ನ ಅರೆಸ್ಟ್ ಮಾಡಿ ಜೈಲೊಳಗೆ ಹಾಕ್ಬೇಕಾಯ್ತು. ಯಾಕೆ ಹಾಕಿಲ್ಲ ಸರ್ಕಾರ? ಕೇರಳದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಎಲೆಕ್ಷನ್ಗೋಸ್ಕರ ಕರ್ನಾಟಕವನ್ನ ಬಲಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಇಲ್ಲಿ ಮುಖ್ಯಮಂತ್ರಿಗಳು ಕೇರಳಕ್ಕೆ ಹೋಗಿ ಪಿಣರಾಯಿ ವಿಜಯನ್ ಅವರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದಾರೆ. ನಾಚಿಕೆ ಆಗಬೇಕು ಮುಖ್ಯಮಂತ್ರಿಗೆ. ನಮ್ಮನ್ನ ಬುಲ್ಡೋಜರ್ ಸರ್ಕಾರ ಅಂತ ಹೇಳಿದ್ಮೇಲೆ ಬುಲ್ಡೋಜರ್ ರಾಜ್ಯ ಅಂತ ಹೇಳಿದ್ದಾರೆ ಕೇರಳ. ಅವ್ರ ಜೊತೆ ನೀವು ವೇದಿಕೆ ಹಂಚ್ಕೊಂತೀರಾ ಅಂದ್ರೆ ಇದಕ್ಕಿಂತ ನಾಚಿಕೆ ಗೇಣಿ ಇದೆ. ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಯ್ಕೆ ನಿಮ್ಗೆ ಏನು ನೈತಿಕ ಅಧಿಕಾರ ಇದೆ? ನಿಮಗೆ ಬುಲ್ಡೋಜರ್ ಅಂತ ಒಪ್ಕೊಂಡಂಗ ಆಯ್ತಲ್ಲ ನೀವು. ಅಂದ್ರೆ ಕೇರಳದವ್ರು ಬುಲ್ಡೋಜರ್ ಅಂತಾರೆ, ಪಾಕಿಸ್ತಾನದವರು ಇದನ್ನ ಅನ್ಯಾಯ ಇಲ್ಲಿ ಅಂತ ಹೇಳ್ತಾರೆ. ಲಿಂಚಿಂಗ್ ಪದನೇ ಹೇಳಿದ್ದಾರೆ. ನಾನು ದಾಖಲೆನೂ ಕೊಡ್ತೀನಿ, ಎಷ್ಟೆಷ್ಟು ಮನೆಗಳು ಕೊಡಬೇಕು ನೋಡಿ. ಇಲ್ಲಿ ದಾಖಲೆ ಇದೆ ನನ್ನ ಹತ್ರ ನೋಡಿ, ದಾಖಲೆ ಇದೆ. 13,999 ಮನೆಗಳು ಯಾರಿಗೆ ಫ್ಲಡ್ ಆಗಿ ಮಳೆ ಬಂದು ಮನೆ ಬಿದ್ದೋದವ್ರಿಗೆ ಇಲ್ಲಿದೆ ನೋಡಿ. ಇವ್ರು ಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಇವ್ರು ಮನೆ ಕಳ್ಕೊಂಡು ಬೀದಿಯಲ್ಲಿದ್ದಾರೆ, ಮರದ ಕೆಳಗಡೆ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕರೆಂಟು ಇಲ್ಲ, ಏನೂ ಇಲ್ಲ, ಊಟನೂ ಇಲ್ಲ. ನೋಡಿ ಇಲ್ಲಿ ಊಟ ರೆಡಿ ಆಗಿದೆ, ಅವಾಗ ಎಲ್ಲ ಕರೆಂಟ್. ನಮ್ಮ KEB ಅಧಿಕಾರಿಗಳು ಎಲ್ಲಿದ್ದಾರೆ? ಮಾನ ಮರ್ಯಾದೆ ಇದೆಯಾ KEB ಅಧಿಕಾರಿಗಳಿಗೆ, ಬೆಸ್ಕಾಂ ಅಧಿಕಾರಿಗಳಿಗೆ? ನಾಚಿಕೆ ಆಗಲ್ವಾ ನಿಮಗೆ? ಮನುಷ್ಯತ್ವ ಇಲ್ಲ ಅನ್ರಿ ನೀವು? ಈ ಲೈನ್ ಹೇಳ್ಕೊಡ್ತೀರಲ್ಲ, ಇದು ಪ್ಲಾಸ್ಟಿಕ್ ಲೈನ್ ಹೇಳ್ಕೊಟ್ಟಿದ್ದೀರಾ. ನಮ್ಮ ಮನೆ ಮುಂದೆ ನಮಗೆ ಪ್ಲಾಸ್ಟಿಕ್ ಲೈನ್ ಇಲ್ಲ, ನಡ್ಕೊಟ್ಟಿದ್ದಾರೆ. ನಾಚಿಕೆ ಆಗಲ್ವಾ? ಇಲ್ಲ, ಇದನ್ನು ಬಾಂಗ್ಲಾದೇಶದಿಂದ ತಂದ್ರ ಅವರು. ಮೀಟರ್ ಹಾಕಿದ್ದೀರಾ? ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು ಬೆಸ್ಕಾಂ ಅವರು. ನಾಚಿಕೆ ಆಗಲ್ವಾ ನಿಮಗೆ? ಮೀಟರ್ ಹಾಕಿಲ್ಲ. ಇಲ್ಲಿ ಏನಾನ ಅನಾಹುತ ಆದರೆ, ಬೆಂಕಿ ಅನಾಹುತ ಆಗಿ ಸತ್ತರೆ ತಿರುಗಿದ್ರು ಇಂಟರ್ನ್ಯಾಷನಲ್ ನ್ಯೂಸು. ಕಾಂಪೋಸಿಷನ್ ಎಲ್ಲರಿಗೂ ಅವಾಗ ಡಿಮ್ಯಾಂಡ್ ಮಾಡ್ತಾರೆ. 1 ಕೋಟಿ ಕೊಡಿ, 2 ಕೋಟಿ ಕೊಡಿ ಅಂತ ಎಲ್ಲ ಡಿಮ್ಯಾಂಡ್ ಮಾಡ್ತಾರೆ. ಎಲ್ಲ ಕಡೆ ಇನ್ಸುಲೇಷನ್ನೇ ಇಲ್ಲ, ಎಳೆದ್ಬಿಟ್ಟು ಲೈನ್ ಹೊಟ್ಟೋಗಿದ್ದಾರೆ ಬೆಸ್ಕಾಂ ಅವರು. ನಾಚಿಕೆ ಆಗಬೇಕು ಬೆಸ್ಕಾಂ ಅವ್ರಿಗೆ. ಒಂಚೂರು ಬಿಲ್ಡಿಂಗ್ ವೈಲೇಷನ್ ಇದ್ರೆ ಡೆಮಾಲಿಷನ್ ಅಂತಾರೆ. ಯಾರೋ ಪಾಪ ತಹಸೀಲ್ದಾರೋ ಯಾರೋ ನಮ್ಮ ಕಸ ವಿಲೇವರಿ ಡೆಮಾಲಿಷನ್ ಮಾಡಿ ಸರ್ಕಾರದ ವಶಕ್ಕೆ ತೆಗೆದುಕೊಂಡ್ರೆ ನೀವು ಅವ್ರ ಮೇಲೆ ಕ್ರಮ ಮಾಡ್ತೀರಾ? ಅವ್ರಿಗೆ ಆವಾಜ್ಗಳು ಬಿಡ್ತೀರಾ ನೀವು? ಯಾವ ಅಧಿಕಾರಿ? ಇನ್ಮೇಲೆ ಕರ್ನಾಟಕದಲ್ಲಿ ನೀವು ಡೆಮಾಲಿಷನ್ ಮಾಡಿ, ನಿಮ್ಮ ಯೋಗ್ಯತೆ ಇದ್ರೆ ನೋಡೋಣ ಸರ್ಕಾರ ನಿಮಗೆ ಮಾಡ್ರಿ, ನೋಡೋಣ. ಇದೊಂದು ಮಾನದಂಡ ಆಗ್ಬಿಟ್ರೆ, ಇಡೀ ರಾಜ್ಯದಲ್ಲಿ ಇದೊಂದು ಮಾನದಂಡ ಆಗ್ಬಿಟ್ರೆ ಇನ್ಮೇಲೆ ಎಲ್ಲಿ ಯಾವ ಮುಖ ಇಟ್ಕೊಂಡು ಡೆಮಾಲಿಷನ್ ಮಾಡ್ತೀರಾ? ನಾನು ಜಿಲ್ಲಾಧಿಕಾರಿ ಕೇಳಿದೆ, ಎಷ್ಟು ಡೆಮಾಲಿಷನ್ ಮಾಡಿದ್ದೀರಾ ಅಂತ. 40 ಏರಿಯಾಗಳಲ್ಲಿ ಡೆಮಾಲಿಷನ್ ಮಾಡಿದ್ದೀರಿ ಅಂತ ಹೇಳ್ತಾರೆ. 150ರಿಂದ 200 ಎಕರೆ ಡೆಮಾಲಿಷನ್ ಮಾಡಿದ್ದೀರಿ ಅಂತೀರ. ಇನ್ನೆಲ್ಲಿ ಮಾಡ್ತೀರಾ? ಅವ್ರಿಗೆಲ್ಲ ಮನೆ ಕಟ್ಕೊಡ್ತೀರಾ ನೀವು? ಅವರೆಲ್ಲ ಕನ್ನಡಿಗರು. ಗೊತ್ತಿಲ್ಲದೆ ನೀವೇ ಪ್ಲಾನ್ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀರಾ. ಮೋರಿ ಪಕ್ಕ ನೀವೇ, ರಾಜಕಾಲುವೆ ಪಕ್ಕ ನೀವೇ ಪ್ಲಾನ್ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀರಾ, ಎಲೆಕ್ಟ್ರಿಕ್ ಕನೆಕ್ಷನ್ ಕೊಟ್ಟಿದ್ದೀರಾ, ಟ್ಯಾಕ್ಸ್ ಕಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವ್ರಿಗೆ ಡೆಮಾಲಿಷನ್, ಅವ್ರಿಗೆ ಪರಿಹಾರ ಇಲ್ಲ.
ಇವರು ಬಾಂಗ್ಲಾದೇಶದಿಂದ, ಇದು ಸಿಟಿಸನ್ಶಿಪ್ ಏನು ಗ್ಯಾರಂಟಿ ಇಲ್ಲ. ಎಲ್ಲರೂ ಕೇಳಿದ್ರೆ ಆಂಧ್ರ, ತಮಿಳುನಾಡು, ಕೇರಳ ಅಂತ ಹೇಳ್ತಾರೆ. ಅಲ್ಲಿಗೆ ಎಲ್ಲಿಂದ ಬಂದರು? ಈ ಸಿಟಿಸನ್ಶಿಪ್ಪೇ ತಪ್ಪು. ಇಲ್ಲಿ ಬಾಂಗ್ಲಾ ಇದೊಂದು ಹಬ್ ಮಾಡ್ತಾ ಇದ್ದಾರೆ ಕರ್ನಾಟಕ, ಸಿದ್ದರಾಮಯ್ಯ ಅಂಡ್ ಸರ್ಕಾರ. ಯಾಕಂದ್ರೆ ಇಲ್ಲಿ ಇಷ್ಟು ಬೇಗ ಬಂದ್ರಲ್ಲ, ಇಲ್ಲಿ ಇವ್ರ ಯೋಗ್ಯತೆಗೆ ಈ ಡೆಮಾಲಿಷನ್ ಆಯ್ತಲ್ಲ ಬೆಂಗಳೂರಲ್ಲ 40 ಕಡೆ. ಎಲ್ಲಾದರೂ ಡಿ ಕೆ ಶಿವಕುಮಾರ್ ಹೋಗಿದಾರಾ? ಡೆಮಾಲಿಷನ್ ಈ ಕಡೆ ಡಿ ಕೆ ಶಿವಕುಮಾರ್ ಹೋಗಿದಾರಾ? ಕಾಳ್ಗೊಂಡಳ್ಳಿಯಲ್ಲಿ ಹೋಗಿದಾರಾ? ಗೊರಗುಂಟೆಪಾಳ್ಯ ಹೋಗಿದ್ದೀರಾ? ಆನೆಕಲ್ಲಲ್ಲಿ ಹೋಗಿದ್ದೀರಾ? ಹೋಗಿಲ್ಲ. ಇಲ್ಲಿ ಬ್ರದರ್ಸು ಸಿಸ್ಟರ್ ಅವರೇ, ಕುಕ್ಕರ್ ಬ್ರದರ್ಸು ಓಡೋಡಿ ಬಂದ್ಬಿಟ್ರು. ಈ ಇದು ಇರ್ತಾರಲ್ಲ, ಏನೋ ಹಸು ಕರು ಹತ್ರ ಓಡ್ಬತ್ತಲ್ಲಪ್ಪ, ತಾಯಿ ಹತ್ರ ಕರು ಓಡೋಡಿ ಬರ್ತದಂತೆ. ಹಂಗೆ ಓಡೋಡಿ ಬಂದ್ಬಿಟ್ರು. ಯಾಕೆ? ವೋಟ್ ಬ್ಯಾಂಕ್, ವೋಟ್ಗೋಸ್ಕರ ದೇಶ ಮಾರೋ ಸ್ಥಿತಿಗೆ. ವೋಟ್ ಚೋರಿ ಇದು ಇವರೇ ಮಾಡ್ತಾ ಇರೋದು, ನಾವಲ್ಲ. ವೋಟ್ ಚೋರಿ ಮಾಡ್ತಾ ಇರೋರು ಇವರೇ, ಕಾಂಗ್ರೆಸ್ ಅವರು ತರೋದು ಬಾಂಗ್ಲಾದೇಶವ್ರನ್ನ. ಇಲ್ಲೆಲ್ಲ ಈಗಲೇ ಅಸ್ಸಾಂ ಹತ್ತಿ ಉರಿತಾ ಇದೆ, ಬಾಂಗ್ಲಾದೇಶ ಹತ್ತಿ, ವೆಸ್ಟ್ ಬೆಂಗಾಲ್ ಹತ್ತಿ ಉರಿತಾ ಇದೆ. ಅದರಲ್ಲಿ ಕರ್ನಾಟಕವನ್ನು ಕೂಡ ಆ ಸ್ಥಿತಿಗೆ ತರುವಂಥ ಪ್ರಯತ್ನವನ್ನು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ನಾವು ಇದನ್ನು ಕೂಡಲೇ ಇವರ ಸಿಟಿಸನ್ಶಿಪ್ಪನ್ನು ತನಿಖೆ ಮಾಡೋದಕ್ಕೆ NIA ಕೊಡಬೇಕು. ರಾಷ್ಟ್ರೀಯ ತನಿಖಾ ದಳಕ್ಕೆ ಅವಕಾಶ ಕೊಡ. ಅಲ್ಲಿವರೆಗೂ ಯಾವುದೇ ರೀತಿ ಅಲಾಟ್ಮೆಂಟು ಮಾಡಬಾರ್ದು. ಇಲ್ಲಿ ಅಧಿಕಾರಿ ಮೇಲೆ ಏನು ಒತ್ತಡ ಆಗ್ತಾ ಇದ್ದೀರಾ? ಇಲ್ಲಿ ಅಧಿಕಾರಿಗಳು, ಕಾರ್ಪೊರೇಷನ್ನು, ರೆವಿನ್ಯೂ ಇಲಾಖೆ ಅವರೆಲ್ಲರ ಮೇಲೆ ಏನು ಒತ್ತಡ ಆಗ್ತಾ ಇದ್ದಾರೆ. ಇವೆಲ್ಲ ನಡೆಯಲ್ಲ. ನೀವಿರೋದು ಇನ್ನು 2 ವರ್ಷ ಗಂಟು ಮುಟ್ಟೆ ಕಟ್ಕೊಂಡು ಓದ್ತೀರಾ. ಎಚ್ಚರಿಕೆಯಲ್ಲಿ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವೇನಾನ ಅಕ್ರಮ ಮಾಡಿಬಿಟ್ರೆ ನಾಳೆ ನಿಮ್ಮ ತಲೆಗೆ ಸುತ್ತಾ ಇದೆ. ಇದು ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೀರಿ. ಸೈನ್ ಮಾಡೋರು ನೀವು, ಹಕ್ಕುಪತ್ರಕ್ಕೆ ಸೈನ್ ಮಾಡೋರು ನೀವು, ಮಾಜರ್ ಬರೆಯೋರು ನೀವು, ಸ್ಥಳ ಪರೀಕ್ಷೆ ಮಾಡೋರು ನೀವು, ಸೈನ್ ಹಾಕೋರು ನೀವು. ಜಮೀರ್ ಅಹಮದ್ ಸೈನ್ ಹಾಕಲ್ಲ, ಇಲ್ಲಿ ಸಿದ್ದರಾಮಯ್ಯ ಸೈನ್ ಹಾಕಲ್ಲ. ಅದಕ್ಕೆ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವೇನಾದರೂ ತಪ್ಪು ಮಾಡಿದ್ರೆ ಮುಂದೆ ಇನ್ನು 2 ವರ್ಷಕ್ಕೆ ನೀವು ಎನ್ಕ್ವೈರಿ ಸ್ಥಾನದಲ್ಲಿ ಕಟ್ಕಟೆಯಲ್ಲಿ ನಿಂತ್ಕೊಬೇಕಾಗ್ತದೆ. ಆ ಎಚ್ಚರಿಕೆ ಇಟ್ಕೊಂಡು ನೀವು ಮಾಡಿ. ಅದಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀರಿ. ನಾವು ಛಲವಾದಿ, ನಮ್ಮ ಅಶ್ವಥ್ ನಾರಾಯಣ ಅವರು, ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರೋವಂಥದ್ದು ಇದನ್ನು ತನಿಖೆಗೆ, ರಾಷ್ಟ್ರೀಯ ತನಿಖಾ ದಳಕ್ಕೆ ಅವ್ರ ಸಿಟಿಸನ್ಶಿಪ್ಪು ಆಗಲಿ. ಅದಾದಮೇಲೆ ಅವರು ಕರ್ನಾಟಕದವರಾದರೆ ಮಾತ್ರ ಕೊಡಿ. ಅವ್ರಿಗೆ ಕರ್ನಾಟಕದವ್ರು ಮಾತ್ರ. ಜಮೀರ್ ಅಹಮದ್ ಅವರು ಹೇಳ್ತಾ ಇರೋದು ದಾಖಲೆ ಪರಿಶೀಲನೆ ಮಾಡಿ ಅರ್ಹರಿಗೆ ಮಾತ್ರ ಕೊಡ್ತೀವಿ. ದಾಖಲೆ ಎಲ್ಲಿದೆ? ಪರಿಶೀಲನೆ, ಅವರು ಸಿಟಿಸನ್ಶಿಪ್ ಪರಿಶೀಲನೆ ಆಗಬೇಕಲ್ಲ. ಇವ್ರು ಕೊಟ್ಟಿರೋದಾಗಲ್ಲ. ಇದೆಲ್ಲ ಅವರು 20,000 ಹೇಳಿದ್ರಲ್ಲ, ಅವ್ರು ಯಾರು ವೆಸ್ಟ್ ಬೆಂಗಾಲಲ್ಲಿ 20,000 ಕೊಟ್ಟರೆ ನಿಮಗೆ ಸಿಟಿಸನ್ಶಿಪ್ ಮಾಡಿ ಅವ್ರು ಬೆಂಗಳೂರು ಕಳಿಸ್ಕೊಡ್ತಾರಂತ. ಟ್ರೈನ್ ಚಾರ್ಜ್ ಕೊಟ್ಬಿಟ್ಟು. ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಇಲ್ಲಿ ಗ್ಯಾಂಗ್ ಇದೆ. ಗ್ಯಾಂಗ್ ಈಗ ಅವನು ಯಾರೋ ಇಲ್ಲಿ ಲೇಔಟ್ ಮಾಡಿದ್ನಲ್ಲ, ಯಾರು ವಾಸಿಂ, ಅವನು ಮಾಧ್ಯಮದ ಮುಂದೆ ಬಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾನೆ. ಅವನಿಗೆ ಯಾಕೆ ಒಳಗಾಕಿಲ್ಲ? ಅವನ ಹೆಸರಲ್ಲಿ ಲೇಔಟು. ರೌಡಿ ಶೀಟರ್ ಅವನು ರೌಡಿ ಶೀಟರು. ಅವನ ಹೆಸರಲ್ಲಿ ಲೇಔಟು. ಏನು ಮಹಾತ್ಮ ಗಾಂಧಿನ, ಅಂಬೇಡ್ಕರ್ ಇವನು? ಯಾರು? ಕೆಂಪೇಗೌಡನ ಇವನು? ಬೆಂಗಳೂರು ಯಾರು ಇವನು? ಅವನ ಹೆಸರಲ್ಲಿ ಒಂದು ಲೇಔಟು. ಕಾಂಗ್ರೆಸ್ ಏಜೆಂಟ್ ಅವನು. ಇದು ಈ ಜಮೀನು ಇದು ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕದ ಜನಗಳಿಗೆ ಸೇರಿರೋದು. 600 ಕೋಟಿ ಬೆಲೆ ಬಾಳೋ ಜಮೀನಿದು. ಇದನ್ನು ಉಳಿಸುವಂಥದ್ದು ನಮ್ಮೆಲ್ಲರ ಕರ್ನಾಟಕದ ಜನ, ನಾನು ಕರೆ ಕೊಡ್ತಾ ಇದ್ದೀನಿ, ಕರ್ನಾಟಕದ ಜನ ಇದರ ವಿರುದ್ಧವಾದಂಥ ಚಳವಳಿಯನ್ನು ಮಾಡಬೇಕು. ಆಗ ಮಾತ್ರ ಈ ಸಿದ್ದರಾಮಯ್ಯನವರಿಗೆ ಬುದ್ಧಿ ಬರ್ತತೆ. ಇಲ್ಲ ಅಂದರೆ ಇವರು ಕೇರಳ ಮತ್ತು ಪಾಕಿಸ್ತಾನಕ್ಕೆ ಮಂಡಿ ಊರಿ ಈ ಎಲ್ಲನೂ ಕೂಡ ಈ ಬಾಂಗ್ಲಾ ನಿರಾಶ್ರಿತರಿಗೆ ಕೊಟ್ಟು ನಮ್ಮ ರಾಜ್ಯವನ್ನು ಬಾಂಗ್ಲಾ ಹಬ್ಬ ಮಾಡೋಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಇದನ್ನು ಖಂಡಿಸ್ತೀನಿ. ಹೇಳಿದೆ ಅದು. ಈ ಕೋಗಿಲು ಲೇಔಟ್ನಲ್ಲಿ ಏನೋ ಕೇವಲ 6-7 ತಿಂಗಳು ಅಥವಾ 1 ವರ್ಷದ ಒಳಗಡೆ ತಲೆ ಎತ್ತಿರ್ತಕ್ಕಂಥ ಮನೆಗಳನ್ನು ನೆಲಸಮ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರವೇ ಮಾಡಿದ್ದು. ಹಾಗಿದ್ರೆ ತಪ್ಪು ಮಾಡ್ತಾ ಸರ್ಕಾರ? ಅದು ಸರಿ ಮಾಡ್ತಾ ತಪ್ಪು ಮಾಡ್ತಾ? ಎಲ್ಲರೂ ಹೇಳಿದ್ದು ಸರಿ ಮಾಡಿತು ಅಂತ.
ಮೊನ್ನೆ DCM ಅವರು ಹೇಳಿದ್ರು, ಅವರೆಲ್ಲರೂ ಕೂಡ ಅನಧಿಕೃತವಾಗಿ ಬಡಾವಣೆಯನ್ನು ನಿರ್ಮಿಸಿಕೊಂಡಿದ್ದಾರೆ, ಯಾವುದೇ ಕಾರಣಕ್ಕೆ ಅದನ್ನು ನಾವು ಸಹಿಸಿಕೊಳ್ಳೋದಿಲ್ಲ, ಡೆಮಾಲಿಷನ್ ಮಾಡ್ತೀವಿ ಅಂತ ಮಾಡಿದ್ರಿ. ಯಾರೂ ನಿಮ್ಮನ್ನು ಪ್ರಶ್ನೆ ಮಾಡಲಿಲ್ಲ. ಆದರೆ ಪಾಕಿಸ್ತಾನದಿಂದ ಟ್ವೀಟ್ ಬಂದ ಮೇಲೆ, ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ಮೇಲೆ, ಪಿಣರಾಯಿ ವಿಜಯನ್ ಅವರ MP ಕಳಿಸಿದ ಮೇಲೆ ಇಲ್ಲಿ ಇದ್ದಕ್ಕಿದ್ದಂಗೆ ಸರ್ಕಾರ ಯೂಟರ್ನ್ ತಗೊಂಡಿದೆ. ಮಿಗಿಲಾಗಿ ಇಲ್ಲಿ ಒಂದು ವರದಿಗಳು ಬರ್ತಾ ಇದ್ವು, ರೋಹಿಂಗ್ಯಾಕ್ಸ್ ಬಾಂಗ್ಲಾದೇಶದವರಿದ್ದಾರೆ ಅಂತ. ಈಗ ಸಾಬೀತಾಗ್ತಾ ಇದೆ, ಇಲ್ಲಿ ನಾವು ಬರೋ ಹೊತ್ತಿಗೆ ಅವರನ್ನೆಲ್ಲರನ್ನೂ ಕೂಡ ಬೇರೆ ಬೇರೆ ಸ್ಥಳಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಮಂತ್ರಿಗಳೇ ಬಂದು ಅವರೇ ಹೇಳಿದ್ದಾರೆ, ಸಂಜೆ ಒಳಗೆ ನಿಮಗೆ ಸಿಹಿ ಸುದ್ದಿ ಸಿಗ್ತದೆ ಅಂತೆ ಮೊನ್ನೆ. ಇದು ಏನಾದರೂ ಅವರಿಗೆ ಅವರ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ, ಅವರು ಎಲ್ಲಿಂದ ಬಂದವರು ಅದೆಲ್ಲ ಪರಿಶೀಲನೆ ಆಗಬೇಕು. ಅದಕ್ಕೇನು ಮಾಡಬೇಕಂದ್ರೆ NIAಗೆ ಇದನ್ನು ಒಪ್ಪಿಸಬೇಕು. ಸಂಪೂರ್ಣ ವರದಿ ಬರುವವರೆಗೆ ಯಾರಿಗೂ ಕೊಡಬಾರ್ದು. ಈ ರಾಜ್ಯದ ಜನ 38 ಲಕ್ಷ ಜನ ಅರ್ಜಿ ಸಲ್ಲಿಸಿ ಕಾಯ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 40 ಕಡೆ ಡೆಮಾಲಿಷನ್ ಮಾಡಿ ಒಬ್ಬರಿಗೂ ಮನೆ ಕೊಟ್ಟಿಲ್ಲ. ಇವ್ರಿಗೇನು ಸ್ಪೆಷಲ್ ವಿಶೇಷ ಯಾಕೆ ಮಾಡ್ತಾ ಇದ್ದೀರಿ? ಕಾರಣ ಏನಿದೆ? ಕಾರಣ ಹೇಳಿ ನೋಡೋಣ. 6 ತಿಂಗಳು ಬಂದು ಒಂದು ಗುಡಿಸಲಾಕದವ್ರಿಗೂ ಕೂಡ ನಿಮಗೆ ಯಾಕೆ ಕಚ್ಚಾ ಮನೆ ಬೇಡ, ಪಕ್ಕಾ ಮನೆ ಕೊಡ್ತೀನಿ ಅನ್ನೋದು ಸರ್ಕಾರದ ತೀರ್ಮಾನ ಆದರೆ 40 ಕಡೆ ಮನೆ ಕಳ್ಕೊಂಡವರ ಗತಿ ಏನಾಗಬೇಕು? ಅಲ್ಲಿದ್ದವರೆಲ್ಲ ದಲಿತರು, ಹಿಂದುಳಿದವರು, ತುಂಬಾ ಬಡತನದಲ್ಲಿದ್ದವರು. ಇಲ್ಲೂ ದಲಿತರು ಇರಬಹುದು, ಆದ್ರೆ ಅವ್ರಿಗೆಲ್ಲ ಕೊಡಿ. ಆದ್ರೆ ಯಾವಾಗ? ಪರಿಶೀಲನೆ ಸಂಪೂರ್ಣ ಆಗೋವರೆಗೆ ಕೊಡಬಾರ್ದು. ಒಂದು ಸಮಯ ನೀವೇನಾದರೂ ಆ ಬೈಯಪ್ಪನಹಳ್ಳಿಯಲ್ಲಿ ಈಗಾಗಲೇ ಬೇರೆಯವರಿಗೆ ಅರ್ಜಿ ಹಾಕಿ ಅವ್ರಿಗಾಗಿ ಕಟ್ಟಿರೋ ಮನೆಗಳನ್ನ ನೀವಿಲ್ಲಿ ಅನಾಥರೈಸ್ಡ್ ಇರೋಂಥವ್ರನ್ನ ನೀವೇನಾದ್ರು ಕೊಟ್ಟಿದ್ದೆ ಆದ್ರೆ, ಈ ರಾಜ್ಯದಲ್ಲಿರ್ತಕ್ಕಂಥ ಯಾರು ಅರ್ಜಿಗಳು ಹಾಕೊಂಡು ಕಾಯ್ತಾ ಇದ್ದಾರೆ, ದಲಿತರು, ಹಿಂದುಳಿದವರು, ಅಂಥವ್ರನ್ನೆಲ್ಲ ನಾವೇ ನುಗ್ಗಿಸ್ಬೇಕಾಗತ್ತೆ. ಆ ಮನೆಗಳಿಗೆ ನಾವೇ ತಗೊಂಡೋಗಿ ನುಗ್ಗಿಸ್ಬೇಕಾಗತ್ತೆ. ಯಾಕೆಂದ್ರೆ ಬಹುಕಾಲದಿಂದ ಮನೆ ಮಠಗಳನ್ನು ಕಳ್ಕೊಂಡು ಬೀದಿಯಲ್ಲಿದ್ದಾರೆ. ನೀವು ಎಲ್ಲಿಂದ ಬಂದವರಿಗೆ ನಿಮ್ಮ ವೋಟ್ ಬ್ಯಾಂಕ್ಗಾಗಿ ಅವರನ್ನು ನೀವು ಸಪೋರ್ಟ್ ಮಾಡಿ ಮಾಡ್ತಾ ಇದ್ದೀರಲ್ಲ, ಇದು ಈ ನಾಡಿನ ಜನರಿಗೆ ಮಾಡ್ತಾ ಇರತಕ್ಕಂಥ ದ್ರೋಹ. ಕೇವಲ ನೋಡಿ, ನಮ್ಮ ಪಕ್ಷ ಯಾರ ವಿರೋಧಿಯೂ ಅಲ್ಲ, ಮುಸ್ಲಿಮರಿಗೂ ಮನೆ ಕೊಡಬೇಕು. ಆದ್ರೆ ನಾವು ಹೇಳ್ತಕ್ಕಂಥದ್ದು, ಯಾರು ಅನಾಥರೈಸ್ಡ್ ಅಲ್ಲಿ ಬಂದು ಇಲ್ಲಿ ಹಾಕೊಂಡಿದ್ರು 1.5 ವರ್ಷ 2 ವರ್ಷದಲ್ಲಿ, ಆಮೇಲೆ ಯಾರು ಇಲ್ಲಿಯವರಲ್ವೋ ಅವ್ರಿಗೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮ್ಮವರ ಕಷ್ಟಗಳನ್ನ ಕೇಳಲಾರ್ದು ನೀವು ಹೊರ ರಾಜ್ಯ ಮತ್ತು ಹೊರದೇಶದವರಿಗೆ ಕೊಡ್ತಕ್ಕಂಥದ್ದು ಕಾನೂನು ಬಾಹಿರ. ಈ ರೀತಿ ಒಂದು ಪ್ರೆಸಿಡೆಂಟ್ ಏನಾದರೂ ಒಂದು ಸಾರಿ ಆದರೆ ಇಡೀ ರಾಜ್ಯದಲ್ಲಿ ಈ ಸರ್ಕಾರವೇ ತಪ್ಪು ಮಾಹಿತಿಯನ್ನು ಕೊಟ್ಟು ಜನರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಇಂಥ ಆಪಾದನೆಯನ್ನು ನಾವು ಅನಿವಾರ್ಯವಾಗಿ ನಿಮ್ಮ ಮೇಲೆ ಮಾಡಬೇಕಾಗಿದೆ. ಇವತ್ತು ಯಾವ MP ಹೊರ ರಾಜ್ಯದವರು ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಫಸ್ಟ್ ಮಾಡಿದ್ದು, ಕಾಂಗ್ರೆಸ್ನವರು ಬಂದಿರಲಿಲ್ಲ, ಬೇರೆ ಯಾರು ಬಂದಿರಲಿಲ್ಲ. ಅವರು ಬಂದ ತಕ್ಷಣ ಈ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಅವರ್ಯಾರು ಇಲ್ಲಿ ಬಂದೆಲ್ಲ ಪರಿಶೀಲನೆ ಮಾಡಲಿಕ್ಕೆ? ಅವ್ರಿಗೇನು ಹಕ್ಕಿದೆ? ನಮ್ಮ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಮೂಗು ತೋರಿಸಲಿಕ್ಕೆ ಕೇರಳ ಸಚಿವರಾಗಿರ್ಬೋದು, MP ಗಳಾಗಿರ್ಬೋದು, ಆ ಸರ್ಕಾರ ಆಗಿರ್ಬೋದು ಮಾಡಬಾರ್ದು. ನಾವು ಬೇರೆ ಕಡೆ ಹೋಗಿ ಈಗ ಮಾಡಲಿಕ್ಕೆ ನಮಗೆ ಅಧಿಕಾರ ಇದೆಯಾ? ನಾವು ಮಾಡಂಗಿಲ್ಲ. ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು ಬೇರೆ. ಇವತ್ತು ಪಾಕಿಸ್ತಾನದಿಂದ ಟ್ವೀಟ್ ಮಾಡಿ ವಿದೇಶಾಂಗ ಸಚಿವರು ಅಲ್ಲಿ ಮುಸ್ಲಿಮರ ವಿರುದ್ಧವಾಗಿ ಮಾಬ್ ಲಿಂಚ್ ಆಗ್ತಾ ಇದೆ ಅಂತೇಳಿ ಬೊಗಳ್ತಾರಲ್ಲ ಅವರು. ನಾನು ಕೇಳ್ತೇನೆ, ಬಾಂಗ್ಲಾದೇಶದಲ್ಲಿ ಹಿಂದೂ ದಲಿತರನ್ನ ಮಾರಣ ಹೋಮ ಮಾಡ್ತಾ ಇದ್ದಾರಲ್ಲ, ಈ ಕಾಂಗ್ರೆಸ್ನವರಾಗಲಿ ಅಥವಾ ಈ ಕಮ್ಯುನಿಸ್ಟ್ನವರಾಗಲಿ ಈ ಪಾಕಿಸ್ತಾನದವರಾಗಲಿ ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡಿ ಅವರ ಬಗ್ಗೆ. ನಿನ್ನೆ ಸಾವಾಗಿದೆ,
ಒಂದು ವಾರದಲ್ಲಿ 2-3 ಸತ್ತಿದ್ದಾರೆ. ಒಬ್ಬ ದಲಿತ ಯುವಕನನ್ನ ಎಳೆದು ತಂದು ಪೊಲೀಸ್ ಸ್ಟೇಷನ್ ನಿಂದ ಹೊರಗಡೆ ತಂದು ಅವನನ್ನ ಮರಕ್ಕೆ ನೇತಾಕಿ ಬೆಂಕಿ ಇಟ್ಟು ಕೊಂದ್ರಲ್ಲ, ಇದು ಮಾನವೀಯತೆ ಅಲ್ವಾ? ಇಲ್ಲಿನ ಮುಖ್ಯಮಂತ್ರಿಗಳು ಮಾತಾಡ್ಲಿಕ್ಕೆ ಯೋಗ್ಯತೆ ಇದೆಯಾ? ಇದೆಲ್ಲ ಅವ್ರಿಗೆ ಯಾರು ಕೂಡ ಮಾತಾಡಲ್ಲ. ಯಾಕೆಂದ್ರೆ ಹಿಂದೂ ಅಂತಂದ್ರೆ ಅವರ ಬಾಯಿ ಬಿದ್ದೋಗುತ್ತೆ. ಆದ್ರಿಂದ ಇಲ್ಲಿ ಯಾವುದೇ ಈ ರೀತಿ ಅಚಾತುರ್ಯ ಆದ್ರೆ ಭಾರತೀಯ ಜನತಾ ಪಕ್ಷ ಮತ್ತು ನಾಯಕರು ಸುಮ್ಮನೆ ಕೂರೋದಿಲ್ಲ. ಇದನ್ನ ಮೊದಲು NIA ಕೊಡ್ರಿ, ಅದಾದ್ಮೇಲೆ ರಿಪೋರ್ಟ್ ಬಂದ ಮೇಲೆ ತೀರ್ಮಾನ ತಗೊಳ್ಬಹುದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.